ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಪೂರ್ತಿ ಇವತ್ತು ಆಲ್ಮೋಸ್ಟ್ ಒಂದು 6-7 ಪೂಜೆ ಮಾಡಿಕೊಂಡು ಸ್ಟಾರ್ಟಿಂಗ್ ನಾಗಮಂಗಳ ಆಗ್ಬೋದು, ಮತ್ತೆ ಚಿಗ್ಗುಟಳ್ಳಿಗೆ ಹೋಗಿದ್ವಿ, ಮಿಟ್ಟಳ್ಳಿಗೆ ಹೋಗಿದ್ವಿ. ಆ ಚಿಗ್ಗುಟಳ್ಳಿ ಹತ್ರ ಒಂದು ದೇವಸ್ಥಾನಕ್ಕೂ ಒಂದು ಒಳ್ಳೆ ರಸ್ತೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೊದಲಾಗಿ ಮುಳುಬಾಗಲು ಕೆ ಬೈಪಲ್ಲಿ ರಸ್ತೆಯನ್ನು ಏನು ನಮಗೆ MLA ಆದ ತಕ್ಷಣ 1-1.5 ವರ್ಷದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಹಾಳಾಗಿದ್ದು ಎಲ್ರಿಗೂ ಗೊತ್ತಿದೆ. ಮುಳುಬಾಗಲಿಂದ ನಾವು ಮೂರಕ್ಕೆ ಬರ್ಬೇಕಾದ್ರೆ ಒಂದೊಂದ್ಸತಿ ಆ ಕಡೆ ಆಲಂಗೂರಿಂದ ಬಂದು ಹಿಂಗ್ ಬರ್ತಾ ಇದ್ವಿ, ಅಥವಾ ಈ ಕಡೆ ಹೋಗಿ ಪಿಜುಗುಂಡಳ್ಳಿ ಮೇಲೆ ಆ ಮಲ್ನಾಯ್ಕಳ್ಳಿ ರಸ್ತೆಗೆ ಹೋಗಿ ಹಿಂಗ್ ಬರ್ತಾ ಇದ್ವಿ. ಅಷ್ಟೊಂದು ಹದಗೆಟ್ಟಿತ್ತು ರಸ್ತೆ. ನಾನು ಸುಮಾರು ದಿನ ನಮ್ಮ ಎಲ್ಲಾ ನಾಯಕರು ಸೇರಿ ಸುಮಾರು ದಿನ ಕೇಳ್ಕೊಂಡೆ. ಅವಾಗ ಒಂದು ಸುಮಾರು 8 ಕೋಟಿ ಅನುದಾನ ಆಗಿದ್ದು, ಅದಕ್ಕೆ ಮತ್ತೆ 4 ಕೋಟಿ ಜಾಯಿನ್ ಮಾಡಿಸಿ ಒಟ್ಟು 12 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಯನ್ನ ಒಳ್ಳೆ ಹೈವೇ ರಸ್ತೆ ಮಾಡ್ದಂಗೆ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಈ ದಿನ ನಮ್ಮ ಎಲ್ಲಾ ಪಿಜುಗುಂಡಳ್ಳಿ ಪಂಚಾಯತಿ ಎಲ್ಲಾ ಕುಲಬಾಂಧವರಿಂದ ನಾನು ಅವರಿಗೆ ಪೂರ್ವವಾಗಿ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ಇದೊಂದೇ ಅಲ್ಲ, ಮುಳುಬಾಗಲ್ ತಾಲೂಕಿನಲ್ಲಿ ಯಾವುದೇ ಒಂದು ವಿಷಯ ಬಂದ್ರೆ ಅಧಿವೇಶನದಲ್ಲಿ, ವಿಧಾನಸೌಧ ಅಧಿವೇಶನದಲ್ಲಿ ಪ್ರಪ್ರಥಮವಾಗಿ ಪ್ರತಿ ಅಧಿವೇಶನದಲ್ಲೂ ಒಂದಷ್ಟು ಪ್ರಶ್ನೆಗಳು ಕೇಳುವಂತ ಏಕೈಕ ವ್ಯಕ್ತಿ ನಮ್ಮ ಕೋಲಾರ ಜಿಲ್ಲೆ MLAಗಳಲ್ಲಿ ಏಕೈಕ ವ್ಯಕ್ತಿ ಅಂದ್ರೆ ಈ ದಿನ ಇವರು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಏನು ನಮ್ಮ ತಾಲೂಕಿಗೆ ಏನ್ ಸಂಬಂಧಪಟ್ಟಿದ್ದನ್ನ ಅದಕ್ಕೆ ಕರೆಕ್ಟ್ ಆಗಿ ಕೇಳಿ ಇತ್ಯರ್ಥ ಮಾಡ್ಕೊಂಡು, ಎಷ್ಟಾಗುತ್ತೋ ಅಪೋಸಿಷನ್ ಅಲ್ಲಿ ಇದ್ರೂ ಕೂಡ ಅವ್ರನ್ನ ಬೇಡಿ ಕಾಡಿ ಏನೋ ಮಾಡಿ ಎತ್ಕೊಂಡ್ಬಂದು ಮಾಡ್ತಾ ಇದ್ದಾರೆ. ಈ ದಿನ ಅವ್ರಿಗೆ ನಾವು ಅಧಿಕಾರ ಕೊಟ್ಟಿದ್ದಕ್ಕೆ ಇನ್ನ ಇರೋ 1-2 ವರ್ಷದಲ್ಲಿ ಅವರು ಇನ್ನ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಮತ್ತು ಪ್ರತಿ ಹಳ್ಳಿಗೂ ಅವರು ಸ್ಪಂದಿಸಬೇಕು. ಪ್ರತಿ ಹಳ್ಳಿಗೂ ಏನೋ ಒಂದು ಕೆಲಸ ನಮ್ದು ಆಗ್ಬೇಕು ಅನ್ನೋದೊಂದು ನನ್ನ ಅಭಿಲಾಷೆ. ಅವರು ಅಭಿವೃದ್ಧಿ ಅಧಿಕಾರರಾಗಿದ್ದಾರೆ. ಅವ್ರು ಇನ್ನ ಸ್ವಲ್ಪ ಅವರ ಸ್ವಂತ ಖರ್ಚಿನಿಂದ ಕೂಡ ಎಲ್ಲಾ ನಮ್ಮ ಸರ್ಕಾರಿ ಏನು ಫಂಕ್ಷನ್ಗಳು ಬರ್ತವೆ, ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ನಮ್ಮ ಗಣರಾಜ್ಯೋತ್ಸವ ಆಗ್ಬೋದು, ನಮ್ಮ ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಅದಕ್ಕೆ ಎಲ್ಲಾ ಸ್ಕೂಲ್ಸ್ಗೂ ಸ್ವೀಟ್ಸ್ ಹಂಚುವ ಮುಖಾಂತರ ಕೂಡ ಎಲ್ಲಾ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಮತ್ತು ಎಲ್ಲಾ ಕುಲಬಾಂಧವರ ಏನ್ ಇದಾವೆ, ಕೆಂಪೇಗೌಡ ಜಯಂತಿ ಇರ್ಬೋದು, ನಮ್ಮ ಬೇರೆ ಎಲ್ಲಾ ಇದಾದ್ರೂ ಕೂಡ ಎಲ್ಲರನ್ನು ಒಟ್ಟಿಗೆ ಕೂರಿಸ್ಕೊಂಡು ಎಲ್ಲಾ ಜನಾಂಗದವ್ರನ್ನು ಒಟ್ಟು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ನಾಯಕರು ಬೇಕು, ಇಂಥ ನಾಯಕರನ್ನ ಉಳಿಸ್ಕೋಬೇಕು ಅನ್ನೋದೊಂದು. ಮತ್ತೆ ನನ್ನ ಪಂಚಾಯಿತಿ ಈ ದಿನ ಪಿಜುಗುಂಡಳ್ಳಿ ಪಂಚಾಯಿತಿಲಿ ಸುಮಾರು 4-5 ಪ್ರೋಗ್ರಾಮ್ ಮಾಡಿದೀವಿ, 4-5 ಕಾರ್ಯಕ್ರಮಗಳು ಮಾಡಿದೀವಿ. ಈ ಪಿಜುಗುಂಡಳ್ಳಿ ಪಂಚಾಯಿತಿ ನಿಮಗೆ ಹೈಯೆಸ್ಟ್ ಮೆಜಾರಿಟಿ ಓಟ್ಸ್ ಕೊಟ್ಟಿರುವಂತ ಪಂಚಾಯಿತಿ. ಈ ಪಂಚಾಯಿತಿ ನೀವು ಸ್ವಲ್ಪ ನೀವು ಈಡೇರಿಸಬೇಕು ಅಂತ ನಿಮ್ಮನ್ನ ಕಳಕಳಿಯಿಂದ ಕೊಡ್ತಾ ಇದ್ದೀನಿ. ನಮ್ಮೂರಲ್ಲಿ ಈಗ ನಮ್ಮ ಏನ್ ನಾಯಕರು ರಾಧಾ ಆಗ್ಬೋದು, ಶ್ರೀನಾಥ್ ಆಗ್ಬೋದು, ಏನು ಗೋಪಾಲ್ ಅವ್ರು ಏನ್ ಕೇಳಿದ್ರು, ಮತ್ತೆ ವಾಟರ್ ಫಿಲ್ಟರ್ ಒಂದು ರೆಡಿ ಮಾಡ್ಕೊಡಿ. ಈ ಚಿಕ್ಕಬಂಡಳ್ಳಿಯವರು ನಮಗೆ ಅಲ್ಲಿಂದ ಬರ್ತಾರೆ ಪಾಪ. ಈ ಚಿಕ್ಕಬಂಡಳ್ಳಿ ರಸ್ತೆದು ಮಾತ್ರ ತಾವು ಏನಾದ್ರು ಮಾಡಿ, ಯಾರು ಕಾಂಟ್ರಾಕ್ಟ್ ಎತ್ಕೊಂಡಿದಾರೋ ಅವ್ರ ಹತ್ರ ಸ್ವಲ್ಪ ನೀವು ಮಾತಾಡಿ, ಏನಾದ್ರು ಮಾಡಿ ಆ ರಸ್ತೆನ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡಿ ಅಂತ ಕೇಳ್ತಾ, ಈ ಊರಲ್ಲಿ ಇನ್ನ ಒಂದು ಈ ಕಡೆ ಒಂದು ರಸ್ತೆ ಒಂದು ಮಾಡ್ಕೊಡ್ಬೇಕಾಗುತ್ತೆ. ಇದೊಂದು ರಸ್ತೆ ಇದೆ, ಸ್ವಲ್ಪ ಅನುಕೂಲ ಮಾಡ್ಕೊಡಿ. ಈ ದಿನ ನಮ್ಮ XMLA ನಾಗೇಶ್ ಅವರು ಏನೋ ನೆನ್ನೆ ಬೈ ಚಾನ್ಸ್ ಏನೋ ಮಾತಾಡಿದ್ದಾರೆ, ಬಟ್ ಅವರು ಒಳ್ಳೆ ಸಹಕಾರ ಮಾಡಿದ್ದಾರೆ. ಅವ್ರಿರೋ 5 ವರ್ಷದಲ್ಲೂ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಯಾವತ್ತೇ ಆಗ್ಲಿ ನಮ್ಮ ಶಾಸಕರ ಮೇಲೆ ಅವರಾಗ್ಲಿ ನಮ್ಮ ಇವರಾಗ್ಲಿ ಏನು ಮಾತಾಡಿಲ್ಲ. ಇದು ಏನೋ ಮಧ್ಯದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅದು ಆ ಅವಧಿಯಲ್ಲಿ ಅನ್ನೋದು ಬಿಟ್ಟು ಅವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಸಣ್ಣ ಇದಾಗಿದೆ ಹೊರತು ಅವರು ಈ ದಿನ ಏನು ಅಂತ ಮಾಡ್ಕೊಂಡಿಲ್ಲ. ನಮ್ಮ ಶಾಸಕರ ಅಂತದೇನು ಅಂತ ಮಾಡಿಲ್ಲ. ಇನ್ನು ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಈ 1-2 ಮಾತು ಮುಗಿಸ್ತಾ ಇದ್ದೀನಿ.